ಇನ್ನು ಸಚಿವ ಎಚ್ ಕೆ ಪಾಟೀಲ್ ಅವರ ಸ್ವಕ್ಷೇತ್ರದಲ್ಲೂ ನೀರಿಗೋಸ್ಕರ ಪರದಾಟ. ನೀರಿಗೋಸ್ಕರ ಖಾಲಿ ಕೊಡಗಳೊಂದಿಗೆ ರಸ್ತೆಗಿಳಿದಿದ್ದಾರೆ ಮಹಿಳೆಯರು. ಗದಗ ನಗರದ ಗಂಗಾಪುರ ಪೇಟೆ ಬಳಿ ಮಹಿಳೆಯರು ಪ್ರತಿಭಟನೆ ಮಾಡಿದ್ದಾರೆ. ದುಡ್ಡು ಕೊಟ್ಟು ಟ್ಯಾಂಕರ್ ಅನ್ನು ತರಿಸ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಊರಲ್ಲಿದ್ದೀವೋ ಇಲ್ಲ ಯಾವುದಾದ್ರೂ ಒಂದು ಕಾಡಲ್ಲಿದ್ದೀವೋ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಸ್ತೆಯನ್ನು ಬಂದ್ ಮಾಡಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಚಿವ ಎಚ್ ಕೆ ಪಾಟೀಲ್ ಅವರ ಸ್ವಕ್ಷೇತ್ರ ನೀರಿಗೋಸ್ಕರ ಖಾಲಿ ಕೊಡಗಳೊಂದಿಗೆ ಮಹಿಳೆಯರು ರಸ್ತೆಗೆ ಇಳಿದಿದ್ದಾರೆ. ಗದಗದ ಗಂಗಾಪುರ ಪೇಟೆ ಬಳಿ ಮಹಿಳೆಯರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ದುಡ್ಡು ಕೊಟ್ಟು ಟ್ಯಾಂಕರ್ ಹರಿಸ್ಕೊಳ್ಬೇಕು, ಟ್ಯಾಂಕರ್ ಹಾಕಿಸ್ಕೊಳ್ಬೇಕು ಅನ್ನುವ ಪರಿಸ್ಥಿತಿ ಇವತ್ತು ಅಲ್ಲಿ ಬಂದಿದೆ. ನಾವೇನಾದ್ರೂ ಊರಲ್ಲಿದ್ದೀವಾ ಇಲ್ಲ ಯಾವುದಾದ್ರೂ ಕಾಡಲ್ಲಿದ್ದೀವ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ರಸ್ತೆ ಬಂದ್ ಮಾಡಿ ಜನಪ್ರತಿನಿಧಿಗಳ ವಿರುದ್ಧ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. 20 ದಿನಗಳಿಂದ ನೀರು ಸರಬರಾಜಾಗಿಲ್ಲ. 20 ದಿನಗಳಿಂದ ನೀರು ಪೂರೈಸದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಮಹಿಳೆಯರು ಎಚ್ಚರಿಕೆ ಕೊಟ್ಟಿದ್ದಾರೆ. ನೋಡಿ ಅಲ್ಲಿ ಪರಿಸ್ಥಿತಿ. ಗದಗ ಎಚ್ ಕೆ ಪಾಟೀಲ್ ಅವರ ಕ್ಷೇತ್ರ, ಅವರದ್ದೇ ಸರ್ಕಾರ, ಹೇಳ್ಕೊಳ್ಳಕ್ಕೆ ಸಚಿವರು. ಪರಿಸ್ಥಿತಿ ಮಾತ್ರ ಇದು. 20 ದಿನ ನೀರು ಕೊಟ್ಟಿಲ್ಲ. ಅಧಿಕಾರಿಗಳು, ಜನಪ್ರತಿನಿಧಿಗಳು, ರಾಜಕಾರಣಿಗಳಿಗೆ ಒಂದು 20 ದಿನ ನೀರು ಕುಡಿಸದೇ ಇರಿ ನೋಡೋಣ. ಒಂದು 20 ದಿನ ನೀರು ಕೊಡಬೇಡಿ ಅವ್ರಿಗೆ. ನೀವು ನೀರು ಕುಡಿದೇ ಇರ್ತೀರಾ? ಅಧಿಕಾರಿಗಳು ಸಂಬಳ ತಗೋತಾರಲ್ಲ ಸರ್ಕಾರದ್ದು, 20 ದಿನ ನೀರು ಕುಡಿದೇ ಇರ್ತೀರಾ ನೀವು? 20 ದಿನ ಜನಪ್ರತಿನಿಧಿಗಳು ನೀರು ಕುಡಿದೇನೆ ಇರ್ತಾರಾ? ಖಾಲಿ ಕೊಡೆಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಹಿಳೆಯರು. ಏನು ಕುಡಿಬೇಕು ನೀರು ಅವರು? ಕೃಷಿ ಕೇಳಿ ನೀರು ಇಲ್ಲ, ರೈತರಿಗೆ ನೀರು ಕೊಡಲ್ಲ, ದಿನಬಳಕೆಗೆ ಇಲ್ಲ. ಬೇಡ ಬಿಡಿ, ಕುಡಿಯೋದಿಕ್ಕೆ ಕೊಡಿ. ಎಲ್ಲಿ ಕೊಡ್ತಿದ್ರಿ ಕುಡಿಯೋದಿಕ್ಕೆ ನೀರು? 20 ದಿನ ಆಗಿದೆ. ವಾರಕ್ಕೊಂದ್ಸಲ ನೀರು ಬಂದರೂ ಅದು ಅಷ್ಟೋ ಇಷ್ಟ ಬರೋದು. ಸರ್ಕಾರದ ಆದ್ಯ ಕರ್ತವ್ಯ ಮೂಲಭೂತ ಸೌಲಭ್ಯಗಳಲ್ಲಿ ವಾಟರ್ ಪ್ಲೇಸ್ ಎ ವೈಟಲ್ ರೋಲ್. ನೀರನ್ನು ಕೊಡಲಿಕ್ಕೆ ಸಾಧ್ಯ ಆಗದೆ ಹೋದರೆ ಆ ಸರ್ಕಾರಗಳು ಜೀವಂತವಾಗಿ ಇದ್ರೂ ಕೂಡ ಸತ್ತಂತೆ. ಸರ್ಕಾರಗಳು ಮೊದಲ ಆದ್ಯ ಕರ್ತವ್ಯ, ಯಾವುದೇ ಸರ್ಕಾರದ ಮೊದಲ ಆದ್ಯ ಕರ್ತವ್ಯ ಅಥವಾ ಸ್ಥಳೀಯ ಆಡಳಿತದ್ದು ನೀರು. ಮಾಳಿಂಗರಾಯ್ ಪೂಜಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದೆ, ನಮ್ಮ ರಿಪೋರ್ಟರ್, ಗದಗ ರಿಪೋರ್ಟರ್. ಎಸ್ ಮಾಳಿಂಗರ, ಈಗ ನಾವು ಗಮನಿಸ್ತಾ ಇದ್ದೀವಿ ಮಹಿಳೆಯರೆಲ್ಲರೂ ಸಹ ಹೋರಾಟ ಮಾಡ್ತಾ ಇದ್ದಾರೆ. ಎಷ್ಟು ದಿನಗಳಿಂದ ಈ ರೀತಿಯಾದಂತಹ ಪರಿಸ್ಥಿತಿ ಇದೆಯಂತೆ? ಗದಗ ನಗರದಲ್ಲಿ ಶಾಶ್ವತವಾಗಿ ನೀರಿನ ಸಮಸ್ಯೆಯಾಗಿ ಉಳಿದಿದೆ. ಅನೇಕ ದಶಕಗಳಿಂದ ನೀರಿನ ಸಮಸ್ಯೆಯಾಗಿ ಉಳಿದಿದೆ. ಜನಪ್ರತಿನಿಧಿಗಳು ಯಾವುದೇ ತರದ ಪರಿಹಾರ ಹುಡುಕುವಂತ ವ್ಯವಸ್ಥೆ ಮಾಡುತ್ತಿಲ್ಲ. ನೀರಿನ ಸಮಸ್ಯೆಯಾಗಿ ಉಳಿಯುವಂತ ಪರಿಸ್ಥಿತಿ ಆಗಿದೆ. ಅನೇಕ ಪ್ರಭಾವಿ ಸಚಿವರಿದ್ರು ನೀರಿನ ಸಮಸ್ಯೆ ಬಗೆಹರಿಸುವಂತ ಕೆಲಸವನ್ನು ಮಾಡುತ್ತಿಲ್ಲ. ಸ್ಥಳೀಯ ಆಡಳಿತ ಮಂಡಳಿಯವರು ಇದಕ್ಕೆ ಬೇಜವಾಬ್ದಾರಿಯಿಂದನೇ ಈ ತರ ನೀರಿನ ಸಮಸ್ಯೆ ಆಗಿದೆ ಅನ್ನೋದು ತಿಳಿದು ಬಂದಿದೆ. ಶಿವ, ಓಕೆ. ಮಾಳಿಂಗರಾಯ್ ಪೂಜಾರ್, ನನಗೆ ಅನ್ಸೋದು ಏನ್ ಗೊತ್ತಾ, ಇದು ಒಂಥರ ಸ್ವಾತಂತ್ರ್ಯ ಹೋರಾಟದ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಗೊತ್ತಾ, ಸ್ವಾತಂತ್ರ್ಯ ಹೋರಾಟ ನಡೀತು, ಒಂದು 200 ವರ್ಷ ನಡೀತು. ಹಂಗೇನು ವರ್ಷಾನುಗಟ್ಲೆ ಪಾಪ ಇವ್ರು ಕುಡಿಯೋ ನೀರಿಗೋಸ್ಕರ ಹೋರಾಟ ಮಾಡ್ಬೇಕಾ ಅಂತ? ಇದು ಪರಿಸ್ಥಿತಿ ದಶಕಗಳಿಂದನೂ ಇದೇ ನಡೆದುಕೊಂಡು ಬಂದಿದೆ. ಇದು ನೀರು ಪಡಿಬೇಕಂದ್ರೆ ಹೋರಾಟ ಮಾಡಿ ನೀರು ಪಡೆಯುವಂತ ಪರಿಸ್ಥಿತಿ ಇದೆ. ಹೋರಾಟ ಮಾಡಿ ನೀರು ಪಡಿಬೇಕು. ಶಾಶ್ವತವಾದ ಪರಿಹಾರ ಇಲ್ಲ. ತುಂಗಭದ್ರಾ ನದಿ ನೀರು ಸಮೀಪದಲ್ಲಿ ಹರಿದು ಬಂದ್ರು ಅಲ್ಲಿ ನೀರಿದ್ರು ಇಲ್ಲಿ ನೀರು ಬಿಡುವಂತ ಸರಿಯಾಗಿ ನಿರ್ವಹಣೆ ಇಲ್ಲದಕ್ಕೆ ನೀರು ಬರದಂತ ಪರಿಸ್ಥಿತಿ ಆಗಿದೆ. ಏನ್ ಸಮಸ್ಯೆ ಗೊತ್ತಾ ಮಾಳಿಂಗರ, ಈ ನಮ್ಮ ಸಚಿವರಿದಾರಲ್ಲ ಎಚ್ ಕೆ ಪಾಟೀಲ್ ಅವರು, ಇಲ್ಲಿ ಪಾಪ ವಿಧಾನಸೌಧದಲ್ಲಿ ಬ್ಯುಸಿ ಆಗಿರ್ತಾರೆ ಅವ್ರು, AC ರೂಮ್ ಅಲ್ಲಿ. ಅದೇ ಸಮಸ್ಯೆ. ಎಸ್, ಥ್ಯಾಂಕ್ ಯು ಮಾಹಿತಿಗಾಗಿ.